ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಚಾಟ್ ಜಿ ಪಿ ಟಿಯಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಂತೂ ಚಾಟ್ ಜಿ ಪಿ ಟಿಯಲ್ಲಿ ತುಂಬಾ ಎಡಿಟ್ಗಳನ್ನು ಮಾಡ್ತೀನಿ. ಅದನ್ನು ಇವತ್ತು ನಿಮ್ಮ ಮುಂದೆ ತೋರಿಸ್ತೀನಿ, ನೋಡ್ಬೋದು ಯಾವ ಥರ ಎಡಿಟ್ ಮಾಡ್ತೀನಿ ಅಂತ. ನೀವು ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳೋ ತಕ್ಷಣವೇ ಇಲ್ಲಿ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿ. ಇಲ್ಲಿ ಮೊದಲನೇ ಆಪ್ಷನ್ ಬರ್ತದೆ, ನೋಡ್ಬೋದು ಚಾಟ್ ಜಿ ಪಿ ಟಿ ಅಂತ. ಅದನ್ನು ಬೇಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಚಾಟ್ ಜಿ ಪಿ ಟಿಯಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಾವೊಂದು ನಿನ್ನೆ ವಿಡಿಯೋ ಹಾಕಿದ್ದೆ, ಯೂಟ್ಯೂಬಲ್ಲಿದೆ. ಇವಾಗ ವಿಡಿಯೋನ ಬೇಕಿದೆ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿಡ್ತೀನಿ. ಚೆಕ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡೋದಾಗೆ ಏನೇನು ಫೀಚರ್ಸ್ ಇದ್ದಾವೆ ಎಲ್ಲ ತಿಳ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಈ ಫೋಟೋಸ್, ಈ ಥರ ಫೋಟೋಸ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಂತೂ ತುಂಬ ಎಡಿಟ್ ಮಾಡ್ತಾ ಇರ್ತೀನಿ ಚಾಟ್ ಜಿ ಪಿ ಟಿಯಲ್ಲಿ. ನೋಡ್ಬೋದು ಇವೆಲ್ಲ ನಾವು ಚಾಟ್ ಜಿ ಪಿ ಟಿಯಲ್ಲಿ ಎಡಿಟ್ ಮಾಡಿದ್ದು. ಜಸ್ಟ್ ಒಂದು ನಿಮಿಷದಲ್ಲಿ ಎಲ್ಲ ಎಡಿಟ್ ಆಗಿ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರು ಹೊಸಬ್ರು ವಿಸಿಟ್ ಹಾಕಿದರೆ. ಇಲ್ಲಿ ಫಸ್ಟ್ ಚಾಟ್ ಜಿ ಪಿ ಟಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ಆಪ್ಷನ್ ನೋಡ್ಬೋದು, ಕ್ಯಾಮರಾ, ಫೋಟೋಸ್, ಫೈಲ್ಸ್. ಇಲ್ಲಿ ಒಂದು ಫೋಟೋಸ್ ಯಾವುದ್ರಲ್ಲಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ತೀನಿ. ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಇದ್ದೀರೋ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೂಡ ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದು 6 ಸೆಕೆಂಡ್ ತಿರುಗತ್ತೆ ಅಷ್ಟೇ, ಡೌನ್ಲೋಡ್ ಆಗುತ್ತೆ. ಅದು ನೆಟ್ವರ್ಕ್ ಅಂತೂ ಸ್ಪೀಡ್ ಇರಬೇಕಾಗತ್ತೆ ಚಾಟ್ ಜಿ ಪಿ ಟಿ ಓಪನ್ ಮಾಡೋದಾದರೆ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನಮ್ಮದು ಇಲ್ಲಿ ಹಾಗೆ ಎಡಿಟ್ ಆಗಿ ಬರಲ್ಲ, ಅದಕ್ಕೊಂದು ಪ್ರಾಂಪ್ಟ್ ಹಾಕಬೇಕಾಗತ್ತೆ. ನಾವು ಇವಾಗ ಪ್ರಾಂಪ್ಟ್ ಒಂದು ಕಾಪಿ ಮಾಡ್ಕೊಂಡು ಬಂದಿದ್ದೀನಿ. ಆ ಪ್ರಾಂಪ್ಟ್ನ ಬೇಕಂದರೆ ಗೈಸ್ ನಿಮಗೂ ಕೂಡ ಕೊಡ್ತೀನಿ ನಾನು. ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಎಡಿಟ್ ಆಗಿ ಬರುತ್ತೆ. ಇವಾಗ ನಾನು ಪ್ರಾಂಪ್ಟ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಅದೇ ಪ್ರಾಂಪ್ಟ್ ಆಗಿರುತ್ತೆ. ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಹಾಗೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ತಾನಾಗಿಯೇ 1 ನಿಮಿಷದಲ್ಲಿ ಎಡಿಟ್ ಆಗಿ ಬರುತ್ತೆ. ಅದಕ್ಕೆ ಯಾವುದೇ ಆ್ಯಪ್ ಬಳಸಬೇಕಂತೇಳಿ ನೀವು ಚಾಟ್ ಜಿ ಪಿ ಟಿಯಲ್ಲಿ ಕೂಡ ಈ ಥರ ಎಡಿಟ್ನ ಮಾಡ್ಬೋದು. ಆದರೆ ಈ ಥರ ಪ್ರಾಂಪ್ಟ್ನ ಹಾಕಬೇಕಾಗತ್ತೆ ನೀವು. ನಿಮಗೂ ಕೂಡ ಈ ಪ್ರಾಂಪ್ಟ್ ಬೇಕಂದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂದರೆ ನಾನು ಪ್ರಾಂಪ್ಟ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಬೇಕಿದ್ರೆ ಅಲ್ಲಿಂದ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಇಷ್ಟಾದ್ಮೇಲೆ ಗೈಸ್ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆಯಲ್ಲಿ ಏರೋ ಮಾರ್ಕ್ ಇದೆ, ನೋಡ್ಬೋದು, ಕಾಣಿಸ್ತಿದೆಯಾ? ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡಿದ್ರೆ 1 ನಿಮಿಷದಲ್ಲಿ ಫೋಟೋ ಎಡಿಟ್ ಆಗಿ ಬರುತ್ತೆ. ಈ ಥರ ಪ್ರಾಂಪ್ಟ್ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾನು ದಿನ ಒಂದೊಂದು ಎಡಿಟ್ ಮಾಡ್ತಾ ಇರ್ತೀನಲ್ಲ, ಅದೆಲ್ಲ ಪ್ರಾಂಪ್ಟ್ ಕೂಡ ನಾನು ಟೆಲಿಗ್ರಾಮಲ್ಲಿ ಹಾಕ್ತಾ ಇರ್ತೀನಿ. ನಿಮಗೂ ಕೂಡ ಆ ಪ್ರಾಂಪ್ಟ್ನ ಸಿಗುತ್ತೆ, ನೀವು ಕೂಡ ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಇವಾಗ ಈ ಥರ ಪ್ರಾಂಪ್ಟ್ ಹಾಕಿ ಸೆಂಡ್ ಮಾಡಿದ್ಮೇಲೆ 1 ನಿಮಿಷ ಆದಮೇಲೆ ಇದು ಎಡಿಟ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಸ್ಕ್ರೋಲ್ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ಬೋದು ಕ್ರಿಯೇಟಿಂಗ್ ಇಮೇಜ್ ಅಂತ ಇದೆಯಲ್ಲ, ಅಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ. ಒಂದು ನಿಮಿಷ ಕಾಯಬೇಕಾಗತ್ತೆ. ನೆಟ್ವರ್ಕ್ ಸ್ಪೀಡ್ ಇದ್ದರೆ ಬೇಗನೆ ಬರುತ್ತೆ. ನನ್ನ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಸ್ಲೋ ಇದೆ, ಅದರ ಸಲುವಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡ್ಬೋದು ಗೈಸ್, ಇವಾಗ ಚಾಟ್ ಜಿ ಪಿ ಟಿ ನಮಗೆ ಫೋಟೋನ ಕ್ರಿಯೇಟ್ ಮಾಡಿ ಕೊಡುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಗೈಸ್, ತುಂಬಾ ಫೋಟೋ ಕ್ವಾಲಿಟಿಯಾಗಿ ಬಂದಿದೆ. ಕಾಣಿಸ್ತಲ್ವ ಇಲ್ಲಿ? ಈ ಥರ ಕ್ವಾಲಿಟಿಯಾಗಿ ಬಂದಿದೆ, ನೋಡ್ಬೋದು ಫೋಟೋ. ಅಂದರೆ ತುಂಬಾ ಪಾವಾಗಿರೋ ಥರ ಎಡಿಟ್ ಆಗಿ ಬರುತ್ತೆ. ನೀವು ಒಂದು ಜಸ್ಟ್ ಪ್ರಾಂಪ್ಟ್ ಹಾಕಿದರೆ ಸಾಕು ಗೈಸ್, ಈ ಥರ ಎಡಿಟ್ ಆಗಿ ಬರುತ್ತೆ. ನಾವೇನು ಯಾವುದೇ ಆ್ಯಪಿಂದ ಈ ಥರ 1-2 ತಾಸು 3 ತಾಸು ಕೂತು ಎಡಿಟ್ ಮಾಡಬೇಕಂತ ಇಲ್ಲ. ಜಸ್ಟ್ 1 ನಿಮಿಷದಲ್ಲಿ ಈ ಥರ ಪ್ರಾಂಪ್ಟ್ ಹಾಕಿದ್ರೆ ಸಾಕು, ಬಂದುಬಿಡತ್ತೆ ಎಡಿಟ್ ಆಗಿ.